ನಾನು ಕಳೆದ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ವಿಚಾರಗಳನ್ನ ಮಾತಾಡಲಿಕ್ಕೆ ಆಗಲಿಲ್ಲ. ಆದರೆ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಕೆಲವು ವಿಚಾರಗಳನ್ನ ಮಾತಾಡಲಿಕ್ಕೆ ಬಯಸ್ತೇನೆ. ನೋಡಿ ಸ್ನೇಹಿತರೆ, ನಮ್ಮ ಸುತ್ತಮುತ್ತಲೂ ಹಲವಾರು ಜಾತ್ರಾ ಮಹೋತ್ಸವಗಳು ಮತ್ತು ದೇವರ ಹಬ್ಬ, ಹಾಗೆ ಹಲವಾರು ರೀತಿಯ ಧಾರ್ಮಿಕ ವಿಚಾರಗಳು ನಡೀತಕ್ಕಂಥ ಸಂದರ್ಭದಲ್ಲಿ ದೇವರ ಭಕ್ತಿ ಅಂತಂದ್ರೆ ಎಲ್ಲ ಸಮಾಜದವರಿಗೂ ಕೂಡ ಒಂದೇ ರೀತಿಯಾಗಿ ಭಾವನೆ ಇರುತ್ತದೆ. ಏನಪ್ಪಾ ಅದು ಭಾವನೆ ಅಂತಂದ್ರೆ, ಭಗವಂತ ಒಳ್ಳೇದು ಮಾಡ್ತಾನೆ, ಒಳ್ಳೆಯ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ನಮ್ಮನ್ನ ಕಾಪಾಡ್ತಾನೆ ಅನ್ನೋ ಒಂದು ಉದ್ದೇಶದಿಂದ ಪ್ರತಿಯೊಂದು ಸಮಾಜದ ಜನನೂ ಕೂಡ ಈ ಒಂದು ಧಾರ್ಮಿಕ ಕಾರ್ಯಗಳಿಗೆ ಭಾಗವಹಿಸ್ತಕ್ಕಂಥದ್ದು ಅದು ರೂಢಿ. ಆದ್ರೆ ಸ್ನೇಹಿತರೆ, ನಮ್ಮ ಸುತ್ತಮುತ್ತಲ ಗ್ರಾಮಗಳಲ್ಲಿ ನಡೀತಕ್ಕಂಥ ಒಂದು ವಿಪರ್ಯಾಸ ಏನಪ್ಪಾ ಅಂತಂದ್ರೆ, ಅಲ್ಲಿ ದೇವಸ್ಥಾನವನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಕೆಲವು ಸಮಾಜದ ವ್ಯಕ್ತಿಗಳು ಮಾತ್ರ ಆ ಒಂದು ಗರ್ಭಗುಡಿ ಒಳಗೆ ಪ್ರವೇಶ ಮಾಡ್ತಕ್ಕಂಥದ್ದು, ಹಾಗೆ ಪೂಜೆ ಮಾಡ್ಸಕ್ ಹೋದವು ಕೂಡ ಸಮಾಜವಾರು ಜನಾಂಗವಾರು ಜನ ಸಪರೇಟ್ ನಿಂತು ಪೂಜೆ ಮಾಡ್ತಕ್ಕಂಥ ಪದ್ಧತಿ ಇನ್ನೂ ಕೂಡ ಅದು ಅಚ್ಚಳ ಇದೆ, ಉಳಿದಿದೆ ಸ್ನೇಹಿತರೆ. ಉದಾಹರಣೆಗೆ, ನಮ್ಮ ಗ್ರಾಮದಲ್ಲಿ ನಾವು ಮಾರಿ ಹಬ್ಬ ಅಂತಕ್ಕಂಥದ್ದು ಒಂದು ಮಾಡ್ತೇವೆ. ಅದಕ್ಕೆ ಏನ್ ಮಾಡ್ತೇವೆ ಅಂದ್ರೆ, ಎಂತ ಬಡವ ಆದ್ರೂ ಕೂಡ ಇಂತಿಷ್ಟು ಅಂತ ಪ್ರತಿಯೊಬ್ಬರಿಗೂ ಉರಿ ಹಾಕೊಂಡು ನಾವು ಗ್ರಾಮ ದೇವತೆ ಹಬ್ಬ ಅಂತೇಳಿ ಮಾರಿ ಹಬ್ಬನ ಆಚರಣೆ ಮಾಡ್ತೀವಿ. ಆದ್ರೆ ಸ್ನೇಹಿತರೆ, ಬೇರೆ ಸಮಾಜದವರು ಕೂಡ ಆ ಒಂದು ಹಬ್ಬಕ್ಕೆ ಭಾಗಿಯಾಗ್ತಾರೆ. ನಮ್ಮಲ್ಲಿನ ಸಂಪ್ರದಾಯ ಏನಪ್ಪಾ ಅಂತಂದ್ರೆ, ಅಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ, ಹಾಗೆ ಒಂದು ಮಾರಿಗುಡಿ ಮಾರಮ್ಮನ ದೇವಸ್ಥಾನ ಇದೆ. ವಿಶೇಷವಾಗಿ ಮಾರಿ ಹಬ್ಬ ಅಂತಾನೆ ನಾವು ಮಾಡ್ತಕ್ಕಂಥದ್ದು. ಆ ಒಂದು ಮಾರಿ ಹಬ್ಬಕ್ಕೆ ಅಥವಾ ಆಂಜನೇಯ ದೇವಸ್ಥಾನಕ್ಕೆ ಪೂಜೆ ಮಾಡ್ತಕ್ಕಂಥವ್ರು ಬೇರೆ ಜನಾಂಗದವರಾಗಿದ್ದು ನಾವು ಪೂಜೆ ಮಾಡೋಂಗಿಲ್ಲ. ದೇವಸ್ಥಾನದ ಗರ್ಭಗುಡಿ ಒಳಗೆ ನಾವು ಹೋಗಂಗಿಲ್ಲ. ಇಡೀ ಗ್ರಾಮನೇ ನಿಂತು ಸಂಪೂರ್ಣವಾಗಿ ಅದರ ಕೆಲಸವನ್ನು ಮಾಡಿ, ನಮ್ಮ ಕೈಲಾದ ಸಹಾಯವನ್ನು ಮಾಡಿ, ಇಡೀ ನಮ್ಮ ಗ್ರಾಮನೇ ನಿಂತು ಆ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದೆ. ಆದರೆ ಹಿಂದಿನ ಕಾಲದಲ್ಲಿ ನಡ್ಕೊಂಡಿರ್ತಕ್ಕಂಥ ಒಂದು ಪದ್ಧತಿಯನ್ನ ತಪ್ಪಿಸ್ಬಾರ್ದು ಅಂತೇಳಿ ಅವ್ರ ಕೈಲಿ ಪೂಜೆ ಮಾಡ್ತಕ್ಕಂಥದ್ದು, ಅವರೇ ಅದನ್ನ ತೊಳೆದು ಎಲ್ಲ ನೀಟಾಗಿ ಮಾಡಿ ಅಲ್ಲಿ ಗಂಧ ಕಡೆ ಇರ್ತಕ್ಕಂಥ ಒಂದು ಸಂಪ್ರದಾಯ ನಡ್ಕೊಂಡು ಇರ್ತಿದೆ. ಆದ್ರೆ ಒಂದು ಬಾರಿ ಏನಾಗಿತ್ತು ಅಂತಂದ್ರೆ, ನನ್ನ ಬಾಲ್ಯದಲ್ಲಿ ನಮಗೆ ಗೊತ್ತಿಲ್ಲ ಆಗ ಸಂಪ್ರದಾಯ ಏನು ಅಂತ. ಅವರ ಜನಾಂಗಕ್ಕೆ ಒಂದು ನೀರನ್ನ ಕುಡಿಲಿಕ್ಕೆ ಒಂದು ಪಿಪಾಯಿ ಗಾಡಿ ಅಂತ ಇದ್ದ ಹಿಂದೆ, ಆ ಥರದ್ದು ಒಂದು ಗಾಡಿನ ನಿಲ್ಸ್ಕೊಂಡಿದ್ರು. ನಾವು ಮಕ್ಕಳಾಟ ಅಂತಾರಲ್ಲ, ಹಂಗೆ ನಮಗೆ ಗೊತ್ತಿಲ್ಲದೇ ನಾವು ನಮ್ಮ ಸ್ನೇಹಿತರು ನಾವು ಹೊತ್ಕೊಂಡ್ಬಿಟ್ಟಿದ್ವಿ. ಆ ಟೈಮಲ್ಲಿ ಟೈಮ್ ನೀರು ಕುಡಿಲಿಕ್ಕೆ ಹೋಗಿ ಆ ಒಂದು ಗಾಡಿಯನ್ನು ಮುಡಿಸ್ಕೊಂಡಾಗ ಅವರ ಸಮಾಜದವರು ಮತ್ತು ನಮ್ಮ ಸಮಾಜದವರು ಕೂಡ ಸೇರಿ ಒಂದು ಪಂಚಾಯಿತಿಯನ್ನ ಮಾಡಿ ನಮಗೆ ದಂಡವನ್ನ ಹಾಕ್ತಕ್ಕಂಥ ಒಂದು ಇದನ್ನ ಮಾಡು, ದಂಡ ಹಾಕಬೇಕು ಇನ್ನೂ ನಮಗೆ ನೆನಪೈತಿ. ಆದ್ರೆ ಈಗಲೂ ಕೂಡ ನಾವು ಹಬ್ಬವನ್ನು ಮಾಡುವಾಗ ರಾತ್ರಿ ಸಮಯದಲ್ಲೂ ಕೂಡ ನಾವು ಅಲ್ಲೇ ಹೋಗಿ ದೇವರನ್ನ ಬೆಳಗಿನ ಜಾವದಲ್ಲಿ ತರ್ತಕ್ಕಂಥದ್ದು ಒಳ್ಳೆಯದ ಎಲ್ಲ ಸಂಪ್ರದಾಯ ಸಾಮಾನ್ಯ ನಡ್ಕೊ ಬರ್ತಾ ಇದೆ. ಆದರೆ ಅಲ್ಲಿ ಪೂಜೆ ಮಾಡುವಾಗ ಬೇರೆ ಸಮಾಜದವರೇ ಒಂದು ಕಡೆ ಇರ್ತಾರೆ,
ನಮ್ಮ ಸಮಾಜದವರು ಅವ್ರ ಕಡೆ ಇರ್ತಾರೆ. ನಾವು ದೇವರಿಗೆ ಬೇಕಾದಂಥ ಬಾಳೆಹಣ್ಣು, ಗಂಧದ ಕಡಿ, ಅರಿಶಿನ, ಕುಂಕುಮ ಪ್ರತಿಯೊಂದು ಕೂಡ ನಾವು ತೆಗೆದುಕೊಂಡು ಹೋಗಿ ಅವ್ರಿಗೆ ಕೊಟ್ಟು ಅವರಿಂದ ಪೂಜೆ ಮಾಡಿಸ್ತಾರೆ. ಆದರೆ ಅವರೇ ಬೇರೆ ಸಪ್ರೇಟ್ ಇರ್ತಾರೆ, ನಾವೇ ಬೇರೆ ಸಪ್ರೇಟ್ ಇರ್ತಾರೆ. ಜೊತೆಗೆ ನಾವು ಹಸಿ ಸೊಪ್ಪಿನ ಚಪ್ರವನ್ನು ಹಾಕುವಾಗ ನಾವು ಯಾವ ಸ್ಥಳದಿಂದ ಈಚೆ ಇರಬೇಕು ಅಂತಕ್ಕಂಥ ನಾವೇ ತೋರಿಸ್ಕೊಂಡು ಆ ಒಂದು ಜಾಗಕ್ಕೆ ನಾವು ಹಗ್ಗ ಕಟ್ಟೋದ್ರ ಮುಖಾಂತರ ನಾವು ಅದರಿಂದ ಈಚೆ ಇರಬೇಕು, ನಾವು ಹೊರಗಡೆ ಹೋಗಂಗಿಲ್ಲ. ಈ ಥರವಾದ ಸಂಪ್ರದಾಯ ಪೂರ್ಣವಾಗಿ ನಡ್ಕೊಂಬಂದಿದೆ. ನಾನು ಹಬ್ಬ ಹರಿದಿನಗಳನ್ನು, ಸಂಪ್ರದಾಯಗಳನ್ನು ಮಾಡಬೇಡಂತೆ ಯಾವುದೇ ಕಾರಣಕ್ಕೂ ಹೇಳಲ್ಲ. ಭಗವಂತ ಇದ್ದಾನ ಇಲ್ವೋ ಅವರವರ ಇಷ್ಟಕ್ಕೆ ಬಿಟ್ಟಿದ್ದ. ಆದರೆ ಇಂಥ ಜಾಗಗಳಲ್ಲಿ ನಮ್ಮ ಗ್ರಾಮ ಚಿಕ್ಕ ಗ್ರಾಮ, ತೊಂದರೆ ಇಲ್ಲ. ಆದರೆ ಕೆಲವು ಜಾಗಗಳಲ್ಲಿ ಘರ್ಷಣೆ ಉಂಟಾಗ್ತಕ್ಕಂಥ ಸಂಭವ. ಯಾಕೆ ನಮ್ಮನ್ನು ಒಳಗಡೆ ಬಿಡ್ತಾ ಇಲ್ಲ? ಆಮೇಲೆ ಕೆಲವು ಗ್ರಾಮಗಳಲ್ಲಿ ಈ ಒಂದು ಹಬ್ಬ ಮಾಡ್ಬೇಕಾದ್ರೆ ಕಳಸಗಳನ್ನು ತರ್ತಾರೆ. ಆ ಕಳಸಗಳನ್ನು ತರುವಾಗ ಅವರ ಒಂದು ಸಮಾಜನೇ ಬೇರೆ ದಾರಿಯಲ್ಲಿ ಕಳಸ ತರುತ್ತೆ, ಇನ್ನೊಂದು ಸಮಾಜನೇ ಬೇರೆ ಕಡೆ ಕಳಸ ತರುತ್ತೆ. ಒಬ್ರಿಗೊಬ್ರು ಹೊಂದಾಣಿಕೆಯಾಗಿ ಕಳಸ ತಗೊಬಂದು ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಇಲ್ಲ. ಈಗಲೂ ಕೂಡ ಅದು ಮುಂದುವರಿತಾನೆ ಬಯಸಿದೆ. ಒಂದು ಉದಾಹರಣೆ ಕೊಡೋದು ಅಂತಂದ್ರೆ, ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕಂತೇಳಿ, ಆದರೆ ಎಲ್ಲಾ ಸಮಾಜದವರು ಒಟ್ಟುಗೂಡಿ ಮಾಡಲ್ಲ. ಒಂದೇ ಗ್ರಾಮದಲ್ಲಿ ಎಷ್ಟು ಕ್ಯಾಟಗರಿ ಇರ್ತದೋ, ಎಷ್ಟು ಸಮಾಜ ಇರ್ತದೋ, ಅವರವರು ಸಪ್ರೇಟ್ ಮಾಲೆದಾರಿಗಳಾಗಿ ಸಪ್ರೇಟ್ ಹೋಗ್ತಕ್ಕಂಥ ಪದ್ಧತಿ ನಿಮಗೂ ಗೊತ್ತೇ, ನನಗೂ. ಹಾಗೆ ನಡೀತಕ್ಕಂಥ ಹಲವಾರು ವಿಷಯಗಳಿಗೆ ಜನ ಈಗಿನ ಜನ್ರೇಷನಲ್ಲಿ, ಈಗಿನ ಮಕ್ಕಳು ಹಲವಾರು ರೀತಿಯ ಆಲೋಚನೆಗಳನ್ನು ಮಾಡಿ ನಮಗೂ ಕೂಡ ಅಕ್ಕಿದೆ ಅಂತಕ್ಕಂಥ ಒಂದು ವಿಚಾರವನ್ನು ತೆಗೆದು ಈ ಒಂದು ನಡೀತಕ್ಕಂಥ ಒಂದು ಧರ್ಮದ ಹೆಸರಲ್ಲಿ ನಡೀತಕ್ಕಂಥ ಒಂದು ಜಾತೀಯತೆಯನ್ನು ತಡೆಗಟ್ಟಲಿಕ್ಕೆ ಸರ್ಕಾರದಿಂದ ಆದೇಶ ಮಾಡಿದೆ. ಏನಂತ, ನೀವು ಯಾವ ರೀತಿ ನಿಂದನೆ ಮಾಡಿದ್ರೆ, ಜಾತಿ ನಿಂದನೆ ಮಾಡಿದ್ರೆ ಅಥವಾ ದೇವಸ್ಥಾನಗಳಲ್ಲಿ ನಿಮಗೆ ಭಾಗವಹಿಸಲಿಕ್ಕೆ ತೊಂದರೆ ಕೊಟ್ಟರೆ, ಸರ್ಕಾರಿ ಜಾಗಗಳಲ್ಲಿ ತಿರುಗಾಡಲಿಕ್ಕೆ ತೊಂದರೆ ಕೊಟ್ಟರೆ, ಸಾರ್ವಜನಿಕವಾಗಿ ಕುಡಿತಕ್ಕಂಥ ನೀರು ಬೆಳಕಿಗೆ ನಿಮಗೆ ತೊಂದರೆ ಕೊಟ್ಟರೆ, ಅಂಥವ್ರನ್ನ ಖುದ್ದಾಗಿ ಸಂಪರ್ಕ ಮಾಡಿ ನೀವು ಅದನ್ನು ಪೊಲೀಸ್ ಇಲಾಖೆಗೆ ತಿಳಿಸಿದ್ರೆ ಅವರು ಕ್ರಮವನ್ನು ಕೈಗೊಳ್ಳಲಿಕ್ಕೂ ಕೂಡ ಈಗ ಕಾನೂನು ಜಾರಿಯಾಗಿದೆ ಅಷ್ಟೇ. ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ನಮ್ಮ ಸಮಾಜದವರು, ಬೇರೆ ಸಮಾಜದವರು ಕೂಡ ದೇವರ ವಿಚಾರದಲ್ಲಿ, ದೇವರು ಯಾವುದನ್ನು ಕೂಡ ವಿಂಗಡಿಸಲ್ಲ. ದೇವರ ವಿಚಾರದಲ್ಲಿ ತಾವು ದೊಡ್ಡ ಮನಸ್ಸು ಮಾಡಿ ಎಲ್ಲರೂ ಒಂದೇ, ಪ್ರತಿಯೊಬ್ಬರು ಕೂಡ ನಾನು ಮುಡ್ಸ್ಕೊಂಡ್ರೆ ಮೈಲಿ ಆಗ್ತೀನಿ ಅಂತ ನಾವು ಏನಂತಾರೆ, ಆ ರೀತಿಯಾದಂಥ ಒಂದು ಭೇದ ಭಾವವನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಎಲ್ಲರೂ ಒಂದೇ ಅಂತಕ್ಕಂಥ ಮನೋಭಾವನೆ ಅವತ್ತು ಒಂದು ದಿನಕ್ಕೂ ಅದಕ್ಕೋಸ್ಕರ ನೀವು ಅಳವಡಿಸ್ಕೋಬೇಕು ಅಂತ ಈ ಒಂದು ವಿಡಿಯೋ ಮೂಲಕ ನಿಮಗೆ ಕೇಳ್ತದೆ. ಹಾಗೆ ಸ್ನೇಹಿತರೆ, ಈ ಸಂಪ್ರದಾಯಬದ್ಧವಾದಂತಹ ಹಲವಾರು ಹಬ್ಬಗಳು ನಮ್ಮ ಗ್ರಾಮದಲ್ಲಿ ನಡೀತಾ ಇದ್ದು. ಮೊದಲು ಇತ್ತೀಚೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಏಪ್ರಿಲ್ 14ರಂದು ಪ್ರತಿ ವರ್ಷ ಪ್ರತಿಯೊಂದು ಮನೆಯ ಜನನೂ ಕೂಡ ಪ್ರತಿ ಜನನು ಆ ದಿನ ಮನೆಯಲ್ಲಿ ಇದ್ದು ಸಂಪೂರ್ಣವಾಗಿ ದೊಡ್ಡದಾದ ಹಬ್ಬವನ್ನಾಗಿ ನಾವು ಆಚರಣೆ ಮಾಡ್ತಿದ್ದೇವೆ. ಇಲ್ಲಿ ಏನಪ್ಪ ಅಂತಂದ್ರೆ, ಈ ಗ್ರಾಮದಲ್ಲಿ ಹಲವಾರು ಸಾಂಪ್ರದಾಯಿಕ ದೇವರುಗಳ ಹಬ್ಬಗಳು ನಿಂತು ಹೋಗಿವೆ. ಕೇವಲ ನೆಪ ಮಾತ್ರಕ್ಕೆ, ಅಂದರೆ ಹಿರಿಯರ ಒಂದು ಮಾತಿಗೆ ಭಯಪಡಿಸ್ತಕ್ಕಂಥ ಒಂದು ವಿಧಾನಕ್ಕೆ ನಾವು ಈ ಮಾರಿ ಹಬ್ಬವನ್ನ ಮಾಡ್ತಾ ಇದ್ದೀವಿ ಸ್ನೇಹಿತರೆ.
ಹಾಗೆ ಸ್ನೇಹಿತರೆ, ಈ ಒಂದು ಹಬ್ಬದ ವಾತಾವರಣದಲ್ಲಿ ಪ್ರತಿಯೊಬ್ಬರು ಕೂಡ ಸಮಾನವಾದ ಬಾಬಾ ಸಾಹೇಬರು ಕೊಟ್ಟಂತ ಹಕ್ಕನ್ನು ಬಳಸ್ಕೊಂಡು ಪ್ರತಿಯೊಬ್ಬರು ಕೂಡ ಎಲ್ಲ ಒಂದೇ ಅಂತಕ್ಕಂಥ ಮನೋಭಾವನೆಯನ್ನ ಬೆಳೆಸ್ಕೊಳ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ತಾರೆ. ಧನ್ಯವಾದಗಳು. ನಮಸ್ಕಾರ.